ವೆಲ್ಕಮ್ ಟು ಆಸ್ಪಿರೆಂಟ್ ಬೂಸ್ಟರ್. ನಾವು ಎಸ್ ಸಿ ಎಫ್ ಎಲ್ ಸಿ ಎಮ್ ಕ್ಲಾಸಸ್ನ ನೋಡ್ತಿದ್ವಿ. ಎಸ್ ಸಿ ಎಫ್ ಎಲ್ ಸಿ ಎಮ್ ಕ್ಲಾಸಸ್ಸಲ್ಲಿ ನಾವು ಒಂದು 2-3 ಕಾನ್ಸೆಪ್ಟನ್ನು ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾವು ನೋಡಿದ್ದೀವಿ. ಹೌ ಮೆನಿ ಪೇರ್ಸ್ ಆರ್ ಪಾಸಿಬಲ್ ಅನ್ನೋದು, ಮತ್ತು ಈವನ್ ರೇಷಿಯೋದಲ್ಲೂ ಕೂಡ ಎಸ್ ಸಿ ಎಫ್ ಎಲ್ ಸಿ ಎಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನಾನು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಒಂದು ರೌಂಡ್ ಪ್ರೀವಿಯಸ್ ಕ್ಲಾಸ್ದ ಒಂದು 2 ಕ್ವೆಶನ್ನ ಒಂದು ರಿವಿಷನ್ ಮಾಡಿಕೊಂಡು ನೆಕ್ಸ್ಟ್ ಎಸ್ ಸಿ ಎಫ್ ಎಲ್ ಸಿ ಎಮ್ನ ಫ್ರ್ಯಾಕ್ಷನ್ಸಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆ, ಒಂದು ರೌಂಡ್ ರಿವಿಷನ್ ಮಾಡ್ಕೊಳ್ಳೋಣ. ಓಕೆ, ಏನಿದೆ ಕ್ವೆಶನ್ನು? LCM and HCF of two numbers is 160 and 8 respectively. How many such pairs are possible which satisfy this condition ಅಂತ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಹೇಗೆ ನಾವು ಕಂಡುಹಿಡ್ಕೊಳೋದು? LCM is divided by HCF. ಓಕೆ, LCM ಎಷ್ಟಿದೆ ಇಲ್ಲಿ? 160 ಇದೆ. LCM ಎಷ್ಟಿದೆ? 160 ಇದೆ. HCF ಎಷ್ಟಿದೆ? 8 ಇದೆ. ಇದನ್ನ ಡಿವೈಡ್ ಮಾಡಿದ್ರೆ ಎಷ್ಟು? 20. ಈ 20 ಅನ್ನೋದು ಎಷ್ಟು ಪೇರ್ ಪಾಸಿಬಲ್ ಇದೆ? 1 into 20 ಪಾಸಿಬಲ್ ಇದೆ, ಆಸ್ ವೆಲ್ ಆಸ್ 2 into 10, ಅದಾದಮೇಲೆ 4 into 15, 4 into 5, 4 5s 20. ಓಕೆ, ಇಷ್ಟು ಪಾಸಿಬಲ್ ಇದೆ. ಈಗ ನಾವು ಏನು ಚೆಕ್ ಮಾಡ್ಕೊಬೇಕು ಎಷ್ಟು ಪೇರ್ ಪಾಸಿಬಲ್ ಇದೆ ಅಂತ ಹೇಳಿದ್ರೆ ಕೋ ಪ್ರೈಮ್ ನಂಬರು. 1 ಮತ್ತು 1 into 20 ಇದು ಕೋ ಪ್ರೈಮ್ ನಂಬರ್ ಹೌದು. 2 ಮತ್ತು 10 ಕೋ ಪ್ರೈಮ್ ನಂಬರ್ ಅಲ್ಲ, ಏಕೆಂದರೆ ಒಂದೇ ನಂಬರಿಂದ ಡಿವೈಡ್ ಆಗಲ್ಲ, ಬೇರೆ ನಂಬರ್ಸಿಂದನೂ ಕೂಡ 2 ಇಂದನೂ ಕೂಡ ಡಿವೈಡ್ ಆಗುತ್ತೆ. ಆದಮೇಲೆ 4 5 ಇಸ್ ಅ ಕೋ ಪ್ರೈಮ್ ನಂಬರ್. ಎಷ್ಟು ಪಾಸಿಬಲ್ಲು? ಇದಕ್ಕೆ ಆನ್ಸರು 2 ಪೇರ್ ಆರ್ ಪಾಸಿಬಲ್. 2 ಪೇರ್ಸ್ ಇಲ್ಲೇನಿದೆ ಪಾಸಿಬಲ್ ಇದೆ. ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದ್ರೆ ಒಂದು ರೌಂಡ್ ರಿವಿಷನ್. ಓಕೆ, ಇನ್ನೊಂದು ಕ್ವೆಶನ್ನ ನೋಡೋಣ. UPSC CDS 2012 ಕೇಳಿದಂಥ ಒಂದು ಕ್ವೆಶನ್ ಇದು. ಈ ಕ್ವೆಶನನ್ನು ಸಾರ್ಟ್ ಔಟ್ ಮಾಡೋಣ. ಏನಿದೆ ಕ್ವೆಶನ್? LCM and HCF of 146 and 16 respectively, ಹೌ ಮೆನಿ ಸಚ್ ಪೇರ್ಸ್ ಆರ್ ಪಾಸಿಬಲ್ ಅಂತ ಕೇಳಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ನಮ್ಗೆ ಗೊತ್ತಿದೆ LCM ಈಸ್ ಡಿವೈಡೆಡ್ ಬೈ HCF ಅಂತ. ಇದು LCM ಎಷ್ಟಿದೆ? 146 ಇದೆ. HCF ಎಷ್ಟಿದೆ? 16 ಇದೆ. ಇವೆರಡೂ ಕೂಡ ಏನಾಗೋದಿಲ್ಲ? ಡಿವೈಡ್ ಆಗೋದಿಲ್ಲ. ದ ಆನ್ಸರ್ ಬಂದ್ಬಿಟ್ಟು ನಾಟ್ ಪಾಸಿಬಲ್. ಒಂದು ಪೇರು ಕೂಡ ಪಾಸಿಬಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆನ್ಸರ್ ಬಂದು ಏನು? ನಾಟ್ ಪಾಸಿಬಲ್. ಯಾಕಂದರೆ ಇವೆರಡು ಡಿವೈಡೇ ಆಗ್ತಿಲ್ಲ ಅಂದರೆ ಹೌ ಮೆನಿ ಪೇರ್ ಪಾಸಿಬಲ್ ಅನ್ನೋದು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್. ದ ಆನ್ಸರ್ ಏನಾಗಿದೆ? ಇಟ್ ಈಸ್ ನಾಟ್ ಪಾಸಿಬಲ್ ಅಂತಲೇ ಹೇಳ್ಬೋದು. ದೇರ್ ಈಸ್ ನೋ ಸಚ್ ನಂಬರ್ಸ್ ಈಸ್ ಪಾಸಿಬಲ್ ಇನ್ ಬಿಟ್ವೀನ್ 146 ಮತ್ತು 16 ಏನಾದ್ರು ಡಿವೈಡ್ ಆಗೋದಿಲ್ಲ. ಹಂಗಾಗಿ ಯಾವುದೇ ರೀತಿ ಪೇರ್ಸ್ ಆಗೋದಿಲ್ಲ. ಆಲ್ರೆಡಿ ಕ್ವೆಶನ್ ಕೇಳಿದ್ದಾರೆ UPSC CDS ಎಕ್ಸಾಮಲ್ಲಿ. ಹಾಗಾಗಿ ಇದೊಂದು ರೌಂಡ್ ರಿವಿಷನ್ ಆಗಿತ್ತು. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ನಾವು ಹೋಗೋಣ. ಮೇನ್ ಕಾನ್ಸೆಪ್ಟ್ ಇವತ್ತಿನ ಕ್ಲಾಸಲ್ಲಿ ಬಂದ್ಬಿಟ್ಟು LCM ಮತ್ತು HCF ಫ್ರ್ಯಾಕ್ಷನ್ಸಲ್ಲಿ ಹೇಗೆ ಕ್ಯಾಲ್ಕುಲೇಟನ್ನು ಮಾಡೋದು ಅಂತ. ಫ್ರ್ಯಾಕ್ಷನ್ಸಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಳೋಕ್ಕೂ ಮುಂಚೆ ವಿ ಹ್ಯಾವ್ ಟು ನೋ ದಿ ಬೇಸಿಕ್ ಫಾರ್ಮುಲಾ ಅನ್ನೋದು ನಮ್ಗೆ ಗೊತ್ತಿರಬೇಕು. ಇಟ್ಸ್ ವೆರಿ ಈಸಿ. ಬೇಸಿಕ್ ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಇದ್ದರೆ ಈಸಿಯಾಗಿ ಈ ರೀತಿ ಕ್ವೆಶನ್ಸ್ಗಳು ಎಕ್ಸಾಮಿನೇಷನ್ಸಲ್ಲಿ ಬಂದಾಗ ನಾವು ಸಾರ್ಟ್ಔಟನ್ನು ಮಾಡ್ಬೋದು. ಹೇಗೆ ಈಗ LCM ಆಫ್ ಫ್ರ್ಯಾಕ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ LCM ಆಫ್ ನ್ಯೂಮರೇಟರ್ ಈಸ್ ಡಿವೈಡೆಡ್ ಬೈ HCF ಆಫ್ ಡಿನಾಮಿನೇಟರ್. ಈಗ LCMನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಫ್ರ್ಯಾಕ್ಷನಲ್ಲಿ ಅಂದರೆ ನ್ಯೂಮರೇಟರಲ್ಲಿ LCM ಇರಬೇಕು, ಡಿನಾಮಿನೇಟರಲ್ಲಿ HCFನ ನಾವು ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ LCM ಆಫ್ ಫ್ರ್ಯಾಕ್ಷನ್. ಓಕೆ, ಅದೇ ರೀತಿ HCF ಆಫ್ ಫ್ರ್ಯಾಕ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನ್ಯೂಮರೇಟರಲ್ಲಿ ಏನಿರಬೇಕು? HCF ಇರಬೇಕು, ಡಿನಾಮಿನೇಟರಲ್ಲಿ ಏನಿರಬೇಕು? LCM. ನೆನಪಲ್ಲಿ ಇಟ್ಕೊಳ್ಳಿ. ಈಗ LCM ಆಫ್ ಫ್ರ್ಯಾಕ್ಷನ್ ತಿಳ್ಕೊಬೇಕು ಅಂದರೆ ಫಾರ್ಮುಲಾ ಏನಿದೆ? LCM ಆಫ್ ನ್ಯೂಮರೇಟರ್ ಇಸ್ ಡಿವೈಡೆಡ್ ಬೈ HCF ಆಫ್ ಡಿನಾಮಿನೇಟರ್. ಅದೇ HCFನ ಫ್ರ್ಯಾಕ್ಷನಲ್ಲಿ ತಿಳ್ಕೊಬೇಕು ಅಂದರೆ HCF ಏನಾಗಬೇಕು? ನ್ಯೂಮರೇಟರ್ಗೆ ಹೋಗಬೇಕು, LCM ಡಿನಾಮಿನೇಟರ್ಗೆ ಹೋಗಬೇಕು. ಇಷ್ಟು ಬೇಸಿಕ್ ಫಾರ್ಮುಲಾ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಲೆಟ್ ಅಸ್ ಸಾಲ್ವ್ ದಿ ಒಂದು ಕ್ವೆಶನನ್ನು ಸಾರ್ಟ್ ಔಟ್ ಮಾಡೋಣ. ಕ್ವೆಶನ್ ಕೇಳಿದ್ದಾರೆ ಫೈಂಡ್ ದಿ LCM ಅಂತ. LCMನ ಯಾವುದಕ್ಕೆ ಕಂಡಿಡಬೇಕು? 16 ಡಿವೈಡೆಡ್ ಬೈ 5, 32 ಇಸ್ ಡಿವೈಡೆಡ್ ಬೈ 5, 8 ಡಿವೈಡೆಡ್ ಬೈ 15. ಈಗ ಇದಕ್ಕೆ ನಾವು ಏನು ಮಾಡಬೇಕು? ಫ್ರ್ಯಾಕ್ಷನ್ನ ಕಂಡಿಡಬೇಕು. ಫಾರ್ಮುಲಾ ಏನಿದೆ ಆವಾಗಲೇ ಹೇಳ್ದಂಗೆ LCMನ ನಾವು ಕಂಡುಹಿಡಬೇಕು ಅಂದರೆ LCM ಆಫ್ ನ್ಯೂಮರೇಟರ್ ಈಸ್ ಡಿವೈಡೆಡ್ ಬೈ HCF ಆಫ್ ಡಿನಾಮಿನೇಟರ್. ಓಕೆ, ಈಗ LCMನ ನ್ಯೂಮರೇಟರ್ ವ್ಯಾಲ್ಯೂ ಏನಿದೆ ಅದಕ್ಕೆ LCMನ ನಾವು ಕಂಡುಹಿಡ್ಕೊಬೇಕು. 16, 32, 8, 2 8s, 2 1s, 2 6s, 2 4s, 2 4s, 2 8s, 2 2s, 2 2s, 2 4s, 2 1s, 2 1s, 2 2s, 2. ಓಕೆ, ಇಷ್ಟು ಕೂಡ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಸಿಗುತ್ತೆ ನಮ್ಗೆ ಆನ್ಸರು? 2 2s 4. ಟೋಟಲ್ ಆನ್ಸರ್ ಬಂದ್ಬಿಟ್ಟು 32. ಓಕೆ, 32 ಏನು? LCM ಆಫ್ ನ್ಯೂಮರೇಟರ್. ಓಕೆ, ಈಗ ಯಾವುದನ್ನ ಕ್ಯಾಲ್ಕುಲೇಟನ್ನು ಮಾಡಬೇಕು? ಈಗ ವೆರಿ ಇಂಪಾರ್ಟೆಂಟಾಗಿ, ದಿಸ್ ಇಸ್ 25
ಎಷ್ಟು 25. ಓಕೆ, ಈಗ ಈ 5 ಮತ್ತು 25 15 ಡಿವೈಡ್ ಆಗ್ತಿರೋ ಕಾಮನ್ ನಂಬರ್ ಯಾವುದು? ಕಾಮನ್ ನಂಬರ್ ಬಂದ್ಬಿಟ್ಟು 5. ಹಾಗಾಗಿ ಏನಿದೆ ಆನ್ಸರ್ ಬಂದ್ಬಿಟ್ಟು 5 ಈಸ್ ಅಂದ್ರೇನು 32 ಈಸ್ ಡಿವೈಡೆಡ್ ಬೈ 5 ಈಸ್ ದಿ ಎಲ್ ಸಿ ಎಮ್ ಆಫ್ ಏನು ಎಲ್ ಸಿ ಎಮ್ನಾಗ ಫೈನ್ ದಿ ಎಲ್ ಸಿ ಎಮ್ ಆಫ್ 16 ಡಿವೈಡೆಡ್ 5, 32 ಈಸ್ ಡಿವೈಡೆಡ್ ಬೈ 25, 8 ಈಸ್ ಡಿವೈಡೆಡ್ ಬೈ 15 ಅಂತ ಕೊಟ್ಟಿದ್ದಾರಲ್ಲ, ಅದಕ್ಕೆ ಆನ್ಸರ್ ಬಂದ್ಬಿಟ್ಟು 32 ಈಸ್ ಡಿವೈಡೆಡ್ ಬೈ 5. ಇದೇ ಸೇಮ್ ಕ್ವೆಶನ್ನು ಫೈನ್ ದಿ ಎಲ್ ಸಿ ಎಮ್ ಬದಲು ಎಸ್ ಸಿ ಎಫ್ ಕೇಳಿದರೆ ಆನ್ಸರ್ ಏನಾಗ್ತಿತ್ತು? ಚೇಂಜ್ ಆಗ್ತಿತ್ತು. ಆ ಆನ್ಸರ್ ಏನಾಗುತ್ತೆ ಅನ್ನೋದನ್ನ ಸೇಮ್ ಕ್ವೆಶನ್ಸ್ಗೆ ನೋಡೋಣ. ಓಕೆ, ಫಾರ್ಮುಲಾ ಏನಿದೆ ವಿ ಆರ್ ಆಲ್ ನೋ ದಟ್. ಈಗ ಎಸ್ ಸಿ ಎಫ್ನ ಕಂಡುಹಿಡಿಬೇಕು. ಎಸ್ ಸಿ ಎಫ್ ಆಫ್ ನ್ಯೂಮರೇಟರ್ ಎಲ್ ಸಿ ಎಮ್ ಆಫ್ ಡಿನಾಮಿನೇಟರ್. ಓಕೆ, ಈಗ ಎಚ್ ಸಿ ಎಫ್ ಈಗ 16 32 8 ಈ ಕಾಮನ್ ಆಗಿ ಡಿವೈಡ್ ಆಗೋದು ಯಾವುದರಿಂದ? 8ಇಂದ ಡಿವೈಡ್ ಆಗುತ್ತೆ. ಓಕೆ, 8 ಈಸ್ ಡಿವೈಡೆಡ್ ಬೈ ಈಗ 5 25 ಅಗೇನ್ 5ನ ನಾವೇನು ಮಾಡಬೇಕು? ಪ್ರೀವಿಯಸ್ ಕ್ವೆಶನಲ್ಲಿ ಏನು ಕೇಳಿದರು? ಕ್ವೆಶನ್ಸ್ನ ನೀಟಾಗಿ ನೋಡ್ಕೊಳ್ಳಿ. 15. ಓಕೆ, 8 ಈಸ್ ಡಿವೈಡೆಡ್ ಬೈ 15 ಅಲ್ವಾ? ಓಕೆ, ಇಲ್ಲಿ 5 ಮಾಡ್ಕೊಂಡಿದ್ದೀನಿ, 15 ಆಗಬೇಕಿದು. 8 ಈಸ್ ಡಿವೈಡೆಡ್ ಬೈ 15. ಓಕೆ, ಈ 15ನ ಡಿವೈಡ್ ಮಾಡಿದ್ರೆ ಎಲ್ ಸಿ ಎಮ್ನ ತೊಗೊಂಬನ್ನಿ. 5 1s 5 5s 5 3s ಅಗೇನ್ 5 1s 3s. ಇಷ್ಟನ್ನು ಕೂಡ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 25 3s ಎಷ್ಟಾಗುತ್ತೆ? ದಿಸ್ ಇಸ್ 75. ಓಕೆ, 8 ಈಸ್ ಡಿವೈಡೆಡ್ ಬೈ 75 ಈಸ್ ದಿ ಎಚ್ ಸಿ ಆಫ್ ದಿಸ್ ಫ್ರ್ಯಾಕ್ಷನ್ನ ಒಂದು ಏನು ಎಚ್ ಸಿ ಎಫ್ ಅಂತ ನೋಡ್ಬೋದು. ಬೇಸಿಕ್ಕು ಈಸಿ ಇದೆ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ವೆರಿ ಸಿಂಪಲ್ಲು. ಇಲ್ಲಿ ಏನು ಮಾಡಿದ್ರು ಸೇಮ್ ಕ್ವೆಶನು. ಇಲ್ಲಿ ಎಲ್ ಸಿ ಎಮ್ ಕೇಳಿದಾಗ ನಾವು ಏನು ಮಾಡಿದ್ವಿ? ಎಲ್ ಸಿ ಎಮ್ನ ನ್ಯೂಮರೇಟರಲ್ಲಿ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ವಿ, ಡಿನಾಮಿನೇಟರಲ್ಲಿ ಎಚ್ ಸಿ ಎಫ್ ಹಾಕ್ಕೊಂಡ್ವಿ. ಅದೇ ಸೇಮ್ ಕ್ವೆಶನ್ ಅವ್ರು ಏನು ಮಾಡಿದ್ದಾರೆ? ಎಸ್ ಸಿ ಎಫ್ ಅಲ್ಲಿ ಕ್ವೆಶನ್ ಕೇಳಿದಾಗ ಎಸ್ ಸಿ ಎಫ್ನ ನ್ಯೂಮರೇಟರ್ಗೆ ಹಾಕ್ಕೊಂಡು ಎಲ್ ಸಿ ಎಮ್ನ ಡಿನಾಮಿನೇಟರ್ಗೆ ಹಾಕಿ ಕ್ಯಾಲ್ಕುಲೇಟನ್ನು ಮಾಡಿದ್ವಿ. ಆನ್ಸರ್ ಎರಡೂ ಕೂಡ ಚೇಂಜ್ ಇದೆ, ನೆನಪಲ್ಲಿ ಇಟ್ಕೊಳ್ಳಿ. ಎಸ್ ಸಿ ಎಫ್ ಕೇಳಿದಾಗ ಏನಾಯಿತು? 8 ಈಸ್ ಡಿವೈಡೆಡ್ ಬೈ 75 ಆಯಿತು. ಅದೇ ಎಲ್ ಸಿ ಎಮ್ ಕೇಳಿದಾಗ ಸೇಮ್ ಕ್ವೆಶನ್ಗೆ ಆನ್ಸರ್ ಏನಾಯಿತು? 32 ಈಸ್ ಡಿವೈಡೆಡ್ ಬೈ 5 ಆಯಿತು. ಈ ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನು ನಿಮ್ಗೆ ಅರ್ಥ ಆಗಬೇಕು ಅಂದರೆ ಇನ್ನೊಂದು ಕ್ವೆಶನ್ಸನ್ನು ಸಾರ್ಟ್ಔಟನ್ನು ಮಾಡೋಣ ಬನ್ನಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ? 24 ಈಸ್ ಡಿವೈಡೆಡ್ ಬೈ 5, 12 ಈಸ್ ಡಿವೈಡೆಡ್ ಬೈ 1, 18 ಈಸ್ ಡಿವೈಡೆಡ್ ಬೈ 25, ಫೈಂಡ್ ದಿ ಎಲ್ ಸಿ ಎಮ್. ಗೊತ್ತಿದೆ ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಎಲ್ ಸಿ ಎಮ್ ಆಫ್ ನ್ಯೂಮರೇಟರ್ ಎಸ್ ಸಿ ಎಫ್ ಆಫ್ ಡಿನಾಮಿನೇಟರ್. ಈಗ ಎಲ್ ಸಿ ಎಮ್ನ ಕಂಡು ಹಿಡ್ಕೊಬೇಕು. 24ಗೆ 12ಗೆ 18ಗೆ ಇಷ್ಟು 2 1s 2 2s 2 6 2 8s 2 6 2 3s 2 4s. ಓಕೆ, 2 3s 3s 3 ಹಾಗೆ ಇಟ್ಕೊತೀವಿ. 2 2s 3 1s 1s 2 ಹಾಗೆ ಉಳಿತು. ಓಕೆ, ಇಷ್ಟು ಕೂಡ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬಂತು? 72 ಬಂತು. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಈಗ 5 1 ಮತ್ತು 25 ಎಚ್ ಸಿ ಎಫ್ ಎಷ್ಟು? 5 ಬರೋಕ್ಕೆ ಸಾಧ್ಯ ಇದೆಯಾ? ರಾಂಗ್. 5 1ಇಂದ ಹೋಗುತ್ತಾ? ಹೋಗಲ್ಲ. ಹಂಗಾದ್ರೆ ಆನ್ಸರ್ ಬಂದ್ಬಿಟ್ಟು 72 ಈಸ್ ಡಿವೈಡೆಡ್ ಬೈ 1. ಆಪ್ಷನ್ ನೋಡ್ಕೊಳ್ಳಿ. ದ ಪ್ರಾಪರ್ ಆನ್ಸರ್ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 72 ಓನ್ಲಿ. ಆಪ್ಷನ್ ನೋಡ್ಕೊಳ್ಳಿ. 72 ಅಂತ ಕೊಟ್ಟಿದ್ದಾರಾ? 72 ಈಸ್ ಡಿವೈಡೆಡ್ ಬೈ 1 ಕೊಟ್ಟಿದ್ದಾರಾ? ಬೇರೆ ಏನು ಕೊಟ್ಟಿದ್ದಾರೆ ಅಂತ ಅದನ್ನು ನೋಡಿಕೊಂಡು ಆನ್ಸರನ್ನು ಮಾಡಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 72. ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಎಸ್ ಸಿ ಎಫ್ ಕೇಳಿದರೆ ಇದೇ ಕ್ವೆಶನ್ಗೆ ಹೇಗೆ ಆನ್ಸರ್ ಮಾಡೋದು ಅನ್ನೋದು ನಿಮಗೆ ಗೊತ್ತಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ ನಿಮ್ಗೆ ಗೊತ್ತಿದೆ. 1 ಈಸ್ ಡಿವೈಡೆಡ್ ಬೈ 2, 2 ಈಸ್ ಡಿವೈಡೆಡ್ ಬೈ 3, 3 ಈಸ್ ಡಿವೈಡೆಡ್ ಬೈ 4, ಫೈಂಡ್ ದಿ ಎಲ್ ಸಿ ಎಮ್ ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿದೆ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ಏನು ಮಾಡಿದ್ವಿ? ನ್ಯೂಮರೇಟರ್ಗೆ ಹಾಕ್ಕೊಂಡಿದ್ದೀವಿ. ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್. ಓಕೆ, 1 2 3ಗೆ ಆನ್ಸರ್ ಬಂದ್ಬಿಟ್ಟು ಎಷ್ಟು? ಎಲ್ ಸಿ ಎಮ್ನ ನಾವು ತೆಗೆದ್ರೆ ಎಷ್ಟು ಬರುತ್ತೆ? 6 ಬರುತ್ತೆ. ಓಕೆ, ಇದು 2 3 4ಗೆ ನಾವು ಎಸ್ ಸಿ ಎಫ್ನ ತೊಗೊಂಡ್ರೆ ಎಷ್ಟು ಬರುತ್ತೆ? 1 ಬರುತ್ತೆ. ಆ್ಯಕ್ಚುಲಿ ಆನ್ಸರ್ ಬಂದ್ಬಿಟ್ಟು 6 ಓನ್ಲಿ. ಆಪ್ಷನನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ಓಕೆ, 1 ಈಸ್ ಡಿವೈಡೆಡ್ ಬೈ 2, 2 ಈಸ್ ಡಿವೈಡೆಡ್ ಬೈ 3, 3 ಈಸ್ ಡಿವೈಡೆಡ್ ಬೈ 4, ಫೈಂಡ್ ದಿ ಎಚ್ ಸಿ ಎಫ್ ಅಂತ ಕೇಳಿದ್ದಾರೆ. ಓಕೆ, ಎಚ್ ಸಿ ಎಫ್ ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು? ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ ಎಲ್ ಸಿ ಎಮ್ ಆಫ್ ಡಿನಾಮಿನೇಟರ್. ಈಗ 1 2 3ಗೆ ಎಚ್ ಸಿ ಎಫ್ ಬಂದ್ಬಿಟ್ಟು ಎಷ್ಟು? ಆಬ್ವಿಯಸ್ಲಿ 1. ಈಗ 2 3 4ಗೆ ಎಲ್ ಸಿ ಎಮ್ ತೊಗೊಂಡ್ರೆ 2s 3 12.
ಓಕೆ 1 ಈಸ್ ಡಿವೈಡೆಡ್ ಬೈ 12 ಈಸ್ ದಿ HCF. ಓಕೆ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಈಗೊಂದು ದೊಡ್ಡ ಕ್ವೆಶನನ್ನು ತಗೋಣ, ಆನ್ಸರನ್ನು ಮಾಡೋಣ. ಇದರಲ್ಲಿ ಫೈಂಡ್ ದಿ ಏನು ಎಲ್ ಸಿ ಎಮ್ ಮಾತ್ರ ಅಲ್ಲ, ಆ್ಯಸ್ ವೆಲ್ ಆ್ಯಸ್ HCFನೂ ಕೂಡ ನಾವೇನು ಮಾಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ಅವಾಗ ಇನ್ನೂ ನಿಮ್ಗೆ ಏನು ಸಿಗ್ತಾ ಹೋಗುತ್ತೆ, ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಫಸ್ಟ್ LCMನ ಕ್ಯಾಲ್ಕುಲೇಟ್ ಮಾಡೋಣ. LCMನ ಕ್ಯಾಲ್ಕುಲೇಟ್ ಮಾಡೋದಕ್ಕಂದ್ರೆ LCM ಆಫ್ ನ್ಯೂಮರೇಟರ್, HCF ಆಫ್ ಡಿನಾಮಿನೇಟರ್. ಓಕೆ ಈಗ 75, 24, 35ಗೆ ನಾವು ಏನು ತೊಗೊಬೇಕು, LCMನ ತೊಗೊಬೇಕು. LCMನ ತೊಗೊಂಡ್ರೆ ಎಷ್ಟು ಬರುತ್ತೆ ನೋಡೋಣ. 275 75 ಹಾಗೆ ಇಟ್ಕೊತೀವಿ. 12, 35 75, 6, 35 ಪ್ರಾಪರಾಗಿ ಒಂದು ಮಾಡೋಣ ಕ್ಯಾಲ್ಕುಲೇಷನ್ನ. 75, 6, 35 ಹಾಗೆ ಇಟ್ಕೊಂಡ್ವಿ. ಈಗೇನು 3ಇಂದ ಮಾಡಿದ್ರೆ 2ಇಂದ ಮಾಡೋಣ. 275, 3s 35, 3 25s 135, 5 5s 1s 7. ಈಗೇನು 5ಇಂದ ಹೋಗುತ್ತೆ, ಈಗೇನು 7ಇಂದ ಹೋಗುತ್ತೆ. ಟೋಟಲ್ ಎಷ್ಟಾಗುತ್ತೆ, 4200. ಓಕೆ ಇದು 8, 5, 6 ಯಾವ್ದಾದ್ರು ಒಂದು ನಂಬರಿಂದ ಹೋಗುತ್ತಾ, ಹೋಗಲ್ಲ. ಹಂಗಾಗಿ 4200 ಈಸ್ ಡಿವೈಡೆಡ್ ಬೈ 1 ಈಸ್ ದಿ LCM ಆಫ್ ದಿಸ್ ಕ್ವೆಶನ್. ಓಕೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಸೇಮ್ ಕ್ವೆಶನ್ನ ನಾವು ಯಾವುದಕ್ಕೆ ಮಾಡಿದ್ರೆ, HCFನ ಕ್ಯಾಲ್ಕುಲೇಟರ್ನ ಮಾಡೋದಾದರೆ ಇಲ್ಲಿ ಏನು ಮಾಡಬೇಕು, ಆಲ್ರೆಡಿ ನಮ್ಗೆ ಗೊತ್ತಿದೆ HCF ಆಫ್ ನ್ಯೂಮರೇಟರ್, LCM ಆಫ್ ಡಿನಾಮಿನೇಟರ್. ಓಕೆ ಇಲ್ಲಿ ಆಲ್ರೆಡಿ ನಮ್ಗೆ ಗೊತ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಹೇಗಿದೆ ಕ್ವೆಶನು, ಈ 75, 24, 35 ಒಂದೇ ನಂಬರಿಂದ ಹೋಗುತ್ತಾ, ಯಾವುದೇ ನಂಬರಿಂದ ಹೋಗೋದಿಲ್ಲ. ಹಂಗಾಗಿ HCF ಆಫ್ ನ್ಯೂಮರೇಟರ್ ಏನಿದೆ, ಆನ್ಸರು 1 ಇದೆ. ಡಿನಾಮಿನೇಟರ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು LCMನ. ಅದನ್ನು ಏನಿದೆ 8, 5, 6ಗೆ LCMನ ನಾವು ಕ್ಯಾಲ್ಕುಲೇಟನ್ನು ಮಾಡಿದ್ರೆ 120 ಬರುತ್ತೆ. 1 ಡಿವೈಡೆಡ್ ಬೈ 120 ಈಸ್ ದಿ HCF. ಸೇಮ್ ಕ್ವೆಶನ್ ನೋಡಿ, HCF LCM ವ್ಯಾಲ್ಯೂ ಏನಿದೆ, ಡಿಫ್ರೆನ್ಸು ಇದೆ. ಈ ರೀತಿ ಕ್ವೆಶನ್ಸ್ ಎಕ್ಸಾಮಿನೇಷನ್ಸಲ್ಲಿ ಕೇಳ್ತಾ ಇರ್ತಾರೆ. ಫ್ರಾಕ್ಷನ್ಸ್ಗಳಲ್ಲೂ ಕೂಡ HCF LCM ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆಲ್ರೆಡಿ ಬಂದಿದೆ. ಹಾಗಾಗಿ ನೋಟನ್ನು ಮಾಡ್ಕೊಳ್ಳಿ. ಐ ಹೋಪ್ HCF LCM ಫ್ರಾಕ್ಷನ್ಸಲ್ಲಿ ಹೇಗೆ ಕ್ಯಾಲ್ಕುಲೇಟನ್ನು ಮಾಡೋದು ಅನ್ನೋದನ್ನು ಈ ಕ್ಲಾಸಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. Thank you.